ಅಕ್ಷಿತಾ ಮತ್ತು ಅನಿಶಾ ಇವರ ಮಂತ್ರ ಮಾಂಗಲ್ಯದ ಕಾರ್ಯಕ್ರಮ ನೆರವೇರಬೇಕಿದೆ. ನಮ್ಮ ಸಮುದಾಯದ ರೀತಿ ರಿವಾಜುಗಳ ಪ್ರಕಾರ ಮದುವೆ ಆಗ್ತಾ ಇದ್ದ ನಮ್ಮ ನಡುವೆ ಈ ಮದುವೆಯ ಬಗೆಗೆ ನಮ್ಮ ಹಲವು ಬಂಧುಗಳಿಗೆ ತಿಳಿದಿಲ್ಲದ ಕಾರಣ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ಬಹಳ ಸಾಂಗತ್ಯಕ್ಕಾಗಿ ಮದುವೆ ಎನ್ನುವ ಒಂದು ಕಲ್ಪನೆ ನಮ್ಮ ವೈಭೋಗ, ಆಡಂಬರ ಅಥವಾ ಸಂಪ್ರದಾಯದ ಸಂಕೋಲೆಯೊಳಗೆ ಸಿಲುಕಿರುವ ಜಾತಿ, ಮತ ಇಂತಹ ಅನೇಕ ಸಂಕೋಲೆಗಳ ನಡುವೆ ನಲುಗುತ್ತಾ ಇದೆ ಅಂತ ಅನಿಸಿತೋ ಆಗ ಕುವೆಂಪು ಅವರು ಇದರ ವಿರುದ್ಧವಾಗಿ ಸರಳ ವಿವಾಹದ ಒಂದು ಕ್ರಮದ ಬಗ್ಗೆ ಒಂದು ಸೂಚನೆ ನೀಡಿದರು. ಅದನ್ನು ಅವರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆಯ ಹೊತ್ತಿಗೆ ಅದನ್ನು ಪ್ರಾರಂಭ ಮಾಡಿದರು. ಕುವೆಂಪು ಅವರ ಆಶಯ ಅಷ್ಟೇ ಆಗಿತ್ತು. ಮದುವೆ ಅನ್ನುವಂಥದ್ದು ನಮ್ಮ ಅಂತಸ್ತಿನ ಒಂದು ಪ್ರದರ್ಶನ ಆಗಬಾರದು ಮತ್ತು ಇದಕ್ಕಾಗಿ ನಾವು ವರದಕ್ಷಿಣೆ, ವಧು ದಕ್ಷಿಣೆ ಇಂತಹ ಇದು ಮತ್ತು ಇನ್ನೂ ಅನೇಕ ಸಾಂಪ್ರದಾಯಿಕ ಒಂದು ರಿಜಿಡಿಟಿ ಅದು ನಮ್ಮ ಸಂಕೋಲೆಯಾಗಿ ನಮ್ಮನ್ನು ಸುತ್ತಕೊಳ್ಳದೆ ಜಾತಿ, ಮತ, ಧರ್ಮದ ಬೇಲಿಯಿಂದ ಆಚೆಗೆ ನಾವು ಬೆಳೆದು ವಿಶ್ವ ಮಾನವತ್ವದ ಕಡೆಗೆ ತುಡಿಬೇಕು ಎನ್ನುವಂಥದ್ದು ಅವರ ಬಯಕೆಯಾಗಿತ್ತು. ಹಾಗಾಗಿ ಕೇವಲ ಸೂಚನೆಯಷ್ಟನ್ನೇ ಕೊಟ್ಟರು ಹೊರತು ಮಂತ್ರ ಮಾಂಗಲ್ಯ ಹೀಗೆ ಮಾಡಬೇಕು ಅನ್ನೋದು ಅವರದ್ದೇನು ಇನ್ನೊಂದು ಶಾಸ್ತ್ರವನ್ನು ಅವರು ಹುಟ್ಟು ಹಾಕಲಿಲ್ಲ. ಕುವೆಂಪು ಅವರ ವೈಚಾರಿಕತೆಯನ್ನು ಗೌರವಿಸುವ ಅಕ್ಷಿತಾ ಮತ್ತು ಅನಿಶಾ ತಮ್ಮ ಮದುವೆಯನ್ನು ಹೀಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿಂದ ಇವತ್ತು ಈ ರೀತಿಯಲ್ಲಿ ನಾವು ಮದುವೆ ನಡೆಸ್ತಾ ಇದ್ದೇವೆ. ಆ ಮದುವೆಯಲ್ಲಿ ಮೊದಲಿಗೆ ಒಂದು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡುವಂಥದ್ದು. ಅದಕ್ಕಾಗಿ ಕುವೆಂಪು ಅವರು ನಮ್ಮ ಋಗ್ವೇದ ಅಥವಾ ಬೇರೆ ಬೇರೆ ವೇದಗಳು ಮತ್ತು ಉಪನಿಷತ್ತಿನ ಅನೇಕ ಮಂತ್ರಗಳನ್ನು ಮತ್ತು ಅದರ ಕನ್ನಡ ಅನುವಾದವನ್ನು ಕೂಡ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದು ಮಂತ್ರಮಾಂಗಲ್ಯದ ಮೊದಲ ಭಾಗವಾದರೆ, ಎರಡನೇ ಭಾಗದಲ್ಲಿ ವಿವಾಹ ಸಂಹಿತೆ, ನಿಜವಾಗಿ ಮದುಮಕ್ಕಳು ಹೇಗೆ ಬದುಕಬೇಕು, ಹೆಣ್ಣು ಗಂಡಿನ ಅಧೀನ ಅಲ್ಲ, ಅವರಿಬ್ಬರು ಜೊತೆಯಾಗಿ ಬದುಕಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಹೇಳಿಕೊಡುವಂತಹ ಒಂದು ವಿವಾಹ ಸಂಹಿತೆ ಇರುತ್ತೆ. ನಂತರ ವಧುವರರು ಮಾಂಗಲ್ಯ ಧಾರಣೆ ಮತ್ತು ಹಾರ ಬದಲಾಯಿಸುವುದರ ಮೂಲಕ ಮದುವೆ ಆಗ್ತಾರೆ. ಹಾಗೆ ಎಲ್ಲರ ಸಮ್ಮುಖದಲ್ಲಿ ತಾವು ಜೊತೆಯಾಗಿ ಬದುಕ್ತೇವೆ ಅನ್ನುವಂತಹ ಪ್ರತಿಜ್ಞೆ ಮಾಡಿ ಸಹಿ ಹಾಕುವಂಥದ್ದು. ಇದು ಕುವೆಂಪು ಅವರ ಕಲ್ಪನೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ ವಿವಾಹವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಮೊದಲು ಮಂತ್ರವನ್ನು ಹೇಳುವಂಥದ್ದು ಅಥವಾ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಸುಜಯೇಂದ್ರ ಹಂದೆ, ನನ್ನ ತಮ್ಮ ಅನಿಶಾ ತುಂಬ ಪ್ರೀತಿ ಮತ್ತು ಗೌರವಿಸುವ ಸುಜಯೇಂದ್ರ, ಅವನು ಕಲಾವಿದ ಮತ್ತು ಪ್ರಾಧ್ಯಾಪಕನಾಗಿ ಅನೇಕ ವಿದ್ಯಾರ್ಥಿಗಳ ಜೀವನ ರೂಪಿಸಿದವರು. ಅವನು ಇವತ್ತು ಮದುಮಕ್ಕಳಿಗೆ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿ ವಿವಾಹ ಸಂಹಿತೆಯನ್ನು ಬೋಧಿಸುವವರು ವಿ ಸುರೇಶ್ ಕುಮಾರ್, ನನ್ನ ಗಂಡ ಶ್ರೀಕಾಂತ್ ಅವರ ಆತ್ಮೀಯ ಸ್ನೇಹಿತ, ಬಂಧು ಮತ್ತು ವಿಶ್ವ ಮಾನವತೆಯನ್ನು ವೈಯಕ್ತಿಕವಾಗಿ ಅಳವಡಿಸಿಕೊಂಡವರು. ಒಂದು ಕಾಡು, ಫಾರೆಸ್ಟನ್ನೇ ಈಗ ಶುರು ಮಾಡಿದ್ದಾರೆ ಸಾಗರದಲ್ಲಿ. ಹಾಗೆಯೇ ನಮ್ಮ ಅಕ್ಷಿತಾ ಕೆಲಸ ಮಾಡ್ತಾ ಇರುವಂತಹ ಹೊಂಗಿರಣ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಾಗರದಲ್ಲಿ ಅದರ ಸ್ಥಾಪಕ, ಸಂಚಾಲಕರು ಮತ್ತು ಅದರ ಬೆಳವಣಿಗೆಗೆ ಕಾರಣರಾದ ಪ್ರಮುಖರು ಅವರು ಇವತ್ತು ಮದುಮಕ್ಕಳಿಗೆ ವಿವಾಹ ಸಂಹಿತೆಯನ್ನು ಬೋಧಿಸಲಿಕ್ಕಿದ್ದಾರೆ. ಇದೆಲ್ಲವನ್ನು ನಡೆಸ್ಕೊಡ್ಬೇಕು ಅಂತ ನಾನು ಈಗ ಸುಜಯೇಂದ್ರ ಅದನ್ನು ಲಿಂಗ ನದಿ ಬಂಧಿಸಿದೆ ಸಕಲರನ್ನು ವಜ್ರ ಬಂಧದಲ್ಲಿ. ಕುವೆಂಪು ಅವರ ಈ ಸಾಲುಗಳನ್ನು ಉದ್ಧರಿಸಿದ ಮಂತ್ರ ಮಾಂಗಲ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮದುಮಕ್ಕಳು ಅನಿಶಾ ಹಾಗೂ ಅಕ್ಷಿತಾ ವೇದಿಕೆ ಬರಬೇಕು. ಅಳಿಯ ಅಭಿಜಿತ್ ಮತ್ತು ಮಗಳು ಶಮಾ ವೇದಿಕೆ ಬರಬೇಕು. ಅದೇ ರೀತಿಯಲ್ಲಿ
ಅಕ್ಷಿತನ ತಾಯಿ ಲಲಿತಾ ಅವರು ದಯಮಾಡಿ ವೇದಿಕೆ ಬರಬೇಕು. ಹಾಗೂ ಅಕ್ಷಿತಾ ಅವರ ಸಹೋದರ ಅಶೋಕ್ ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಸುರೇಶ್ ಅವರು ಬನ್ನಿ. ಬ್ರಹ್ಮ ಸ್ವರೂಪ ಪರಮಾ ಜ್ಯೋತಿ ರೂಪ ಸನಾತನಿ ಸರ್ವ ವಿದ್ಯಾದೇವಿ ಸರ್ವ ವಿದ್ಯಾಧಿದೇವಿ ಯಾ ತಸ್ಮೈ ವಾಣ್ಯೈ ನಮೋ ನಮಃ. ಬ್ರಹ್ಮ ಸ್ವರೂಪಿಣಿಯೇ, ಪರಮ ಜ್ಯೋತಿ ರೂಪಿಣಿಯೇ, ಸನಾತನಿಯೇ, ಓ ತಾಯಿ, ಎಲ್ಲ ವಿದ್ಯೆಗಳ ಮೂಲ ದೇವಿಯೇ, ತಾಯಿ ಶಾರದೆ ನಮಸ್ಕಾರ. ಯಯಾವೀನ ಜಗತ್ಸರ್ವಂ ತತ್ವಜ್ಜಿ ಜೀವನೃತಂ ಭವೇ ಜ್ಞಾನಾಧಿದೇವಿಯ ತಸ್ಮೈ ಸರಸ್ವತ್ಯೈ ನಮೋ ನಮಃ. ಯಾರಿಲ್ಲದೆ ಈ ಜಗವೆಲ್ಲವೂ ಬದುಕಿಯೂ ಸತ್ತಂತೆ ತೋರುವುದೋ ಆ ಜ್ಞಾನಾಧಿ ದೇವಿಗೆ, ಆ ತಾಯಿ ಸರಸ್ವತಿಗೆ ನಮ್ಮೆಲ್ಲರ ನಮಸ್ಕಾರ. ಯಯ ಮೂಕ ಮುನ್ವತ್ತ ವತ್ಸದ ಯಾ ದೇವಿ ವಾಗಾದಿಷ್ಟಾತ್ರಿ ತಸ್ಮೈ ವಾಣೈ ನಮೋ ನಮಃ. ಯಾರಿಲ್ಲದ ಜಗವೆಲ್ಲವೂ ಮೂಕನ ತರ ತೋರುತ್ತದೆಯೋ, ಉನ್ಮತ್ತನ ತರ ಇರುತ್ತದೆಯೋ ಆ ಮಾತಿನ ಅಧಿದೇವಿಗೆ ಶಾರದೆಗೆ ನಮ್ಮೆಲ್ಲರ ನಮಸ್ಕಾರ. ಮುಂದೆ ಸ್ತುತಿ. ಮಾತರ್ ನಮಸ್ತೆ ದಹ ದಹ ಜಡತಾಂ ದೇಹಿ ಬುದ್ಧಿ ಪ್ರಶಾಂತಂ. ನಮೋ ತಾಯಿ ನಮೋ ಮಾತೆ ದಹಿಸು ನಮ್ಮ ಜಡತೆಯ. ನಮೋ ತಾಯಿ ನಮೋ ಮಾತೆ ದಹಿಸು ನಮ್ಮೆಲ್ಲರ ಜಡತೆಯ, ನೀಡು ಬುದ್ಧಿ ಶಾಂತಿಯ. ಸರ್ವೇಜ್ಞೆ ಸರ್ವವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ವರದಾಯಿನಿ, ಎಲ್ಲ ದುಷ್ಟರಿಗೂ ಭಯಕಾರಿ, ಎಲ್ಲ ದುಃಖಗಳ ಪರಿಹಾರಿಪಾಕೆ ತಾಯಿ ಲಕ್ಷ್ಮಿ, ಇದು ನಿನಗೆ ನಮನ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿ ಬುದ್ಧಿಗಳ ನೀಡುವಾಕೆಯೇ, ಭುಕ್ತಿ ಮುಕ್ತಿಗಳ ಕರುಣಿಸುವಾಕೆಯೇ, ಮಂತ್ರಮೂರ್ತಿಯೇ, ಮಹಾಲಕ್ಷ್ಮಿಯೇ, ನಿನಗಿದು ನಮ್ಮ ನಮನ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ, ಯೋಗಜೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಆದಿರಹಿತಳು ಅಂತ್ಯರಹಿತಳು ಆದಿಶಕ್ತಿ ಮಹೇಶ್ವರಿ, ಯೋಗ ಸಂಭವಿಯೇ ಯೋಗದಾಯಿನಿಯೇ ಮಹಾಲಕ್ಷ್ಮಿ, ಇದು ನಮ್ಮೆಲ್ಲರ ನಮಸ್ಕಾರ. ಮಧುಮಗಳಿಗೆ ಈ ಸಂದರ್ಭದಲ್ಲಿ ಈ ಕೆಲವು ಮೂಲಭೂತ ಸ್ವಾತಂತ್ರ್ಯದ ಸಂದೇಶಗಳನ್ನು ತಿಳಿಸಿ, ದಯವಿಟ್ಟು ನೀವಿಬ್ಬರು ಗಮನವಿಟ್ಟು ಕೇಳಿ. ಈ ದಿನ ಇಲ್ಲಿ ಈ ರೀತಿ ಮದುವೆಯಾಗೋದರ ಮೂಲಕ ನೀವು ನಿಮ್ಮ ಎಲ್ಲ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗುತ್ತೀರಿ. ನೀವು ಇನ್ನು ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ, ಹಾಗೆಯೇ ಯಾವುದೇ ಜಾತಿ ಜನಾಂಗಗಳಿಂದ ಕೀಳಾದವರು ಅಲ್ಲ. ನಿಮ್ಮನ್ನು ಇಂದು ಎಲ್ಲ ಸಂಕುಚ ಮತಧರ್ಮಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. ನಿಮ್ಮನ್ನು ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. ನಿಮ್ಮನ್ನು ಎಲ್ಲ ಅಸತ್ಯ ಹಾಗೂ ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. ಮನುಷ್ಯನ ಜೀವಿತ ಕಾಲವೇ ಒಂದು ಸುಮುಹೂರ್ತ. ಇದರೊಳಗೆ ನೀನು ಬೇರೆ ಸುಮುಹೂರ್ತಗಳನ್ನು, ರಾಹುಕಾಲ, ಗುಳಿಕ ಕಾಲಗಳನ್ನು ನೋಡೋ ಅಗತ್ಯವಿಲ್ಲ. ಕಾಲವು ನಿರ್ಗುಣ. ಎಂದು ಸಂಪಾದಿಸಲು ಸೃಷ್ಟಿಸಲು ಕೂಡಲು ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರು ತಮ್ಮ ಕರ್ತವ್ಯ ಮತ್ತು ನಡವಳಿಕೆಯಿಂದ ಕಾಲವನ್ನು ಒಳ್ಳೆಯ ಅಥವಾ ಕೆಟ್ಟ ಕಾಲವನ್ನಾಗಿ ಪರಿವರ್ತಿಸುತ್ತಾರೆ. ನೀವು ಯಾವುದೇ ಮನೆ ದೇವರು ಅಥವಾ ಕುಲದೇವರುಗಳ ಅಡಿಯಾಳಾಗಿ ಬದುಕಬೇಕಾಗಿಲ್ಲ.
ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳೇ ಮನುಷ್ಯನ ಮೊದಲನೇ ಹಾಗೂ ಕೊನೆಯ ದೇವರು. ಮಾನವರೆಲ್ಲರೂ ಸಮಾನರು. ಪುರುಷನು ಸ್ತ್ರೀಗಿಂತ ಮೇಲು ಎಂದು ಹೇಳುವ ಎಲ್ಲ ಧರ್ಮಗಳನ್ನು, ಎಲ್ಲ ಸಂಪ್ರದಾಯಗಳನ್ನು ನೀವೇ ಇಂದು ತಿರಸ್ಕರಿಸಿದ್ದೀರಿ. ಹೆಂಡತಿಯಾಗಲಿ ಗಂಡನಾಗಲಿ ಪರಸ್ಪರ ಅಧೀನರೂ ಅಲ್ಲ, ಅಜ್ಞಾನವರ್ತಿಯೂ ಅಲ್ಲ. ಹೆಂಡತಿಯು ಗಂಡನಷ್ಟೇ ಸ್ವತಂತ್ರಳು, ಸಮಾನತೆಯುಳ್ಳವಳು ಆಗಿರುತ್ತಾಳೆ. ಗಂಡ ಹೆಂಡರನ್ನು ಒಟ್ಟಿಗೆ ಬದುಕುವಂತ ಮಾಡುವ ಸಾಧನ ಪ್ರೀತಿಯೊಂದೇ. ಒಬ್ಬರನ್ನೊಬ್ಬರು ಪ್ರೀತಿಸಿದವರು ತಾಳಿ ಕಟ್ಟಿದರು ಪ್ರಯೋಜನವಿಲ್ಲ. ಅಗ್ನಿಯನ್ನು ಸುತ್ತಿದರೂ ವ್ಯರ್ಥ. ಯಾವ ಶಾಸ್ತ್ರಾಚಾರದ ಪ್ರಕಾರ ಮದುವೆ ಆದರೂ ವ್ಯರ್ಥ. ದೇವರ ಬಗ್ಗೆ ಎಂದೂ ಸುಳ್ಳು ಹೇಳಿಕೊಡುವುದು. ನಿಮ್ಮ ಅನುಭವ ನಿಮಗೆ ದೇವರು ಇಲ್ಲವೆಂದು ತಿಳಿಸಿದರೆ ದೇವರು ಇಲ್ಲವೆಂದು ಹೇಳಿ. ನಿಮ್ಮ ಅನುಭವ ನಿಮಗೆ ದೇವರು ಇದ್ದಾನೋ ತಿಳಿಸಿದರೆ ದೇವರು ಇದ್ದಾನೆಂದು ಹೇಳಿ. ನಿಮ್ಮ ಅನುಭವ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಸಿದರೆ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯಲೆಂದು ಹೇಳಿ. ನಮ್ಮ ಅನುಭವವನ್ನು ಸುಳ್ಳು ಹೇಳಿಕೊಳ್ಳದೆ ಒಪ್ಪಿಕೊಳ್ಳುವುದು, ನಿರ್ಭೀತಿಯಿಂದ ವಾಸ್ತವ ಸ್ಥಿತಿಯನ್ನು ನೋಡುವುದು ಸತ್ಯಾನ್ವೇಷಣೆಯ ಮೊದಲ ಹಂತ, ಜ್ಞಾನಯುಗದ ಮೊದಲ ಪಾಠ. ಪರವಂಚನೆ ಹಾಗೂ ಆತ್ಮವಂಚನೆ ಮಾಡಿಕೊಳ್ಳುವವರಿಗೆ ತಮಸ್ಸಿನಿಂದಲೂ ಅಜ್ಞಾನದಿಂದಲೂ ವಿಮುಕ್ತಿಯೇ ಇಲ್ಲ. ದೇವರ ಹೆಸರಿನಲ್ಲಿ ಸುಳ್ಳು ಮಾಡುವ ಮಠಾಧಿಪತಿಗಳನ್ನು, ಆಚಾರ್ಯರನ್ನು ತಮ್ಮ ಎದುರಿನಲ್ಲಿ ನೂತನ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಆ ಮೂಲಕ ಪ್ರತಿಜ್ಞಾ ವಿಧಿಯನ್ನು ಅವರು ಪಾಲಿಸಿದ್ದಾರೆ. ನಮೋ ತಾಯಿ, ನಮೋ ಮಾತೆ, ದಯಿಸು ನಮ್ಮ ಜಡತೆಯ, ನೀಡು ಬುದ್ಧಿ ಶಾಂತಿಯ. ಮಂತ್ರ ಮಾಂಗಲ್ಯ ಮದುವೆಯ ಮೂಲಕ ಈ ದಿನ ಒಂದಾದ ನಾವು ಎಂದೆಂದಿಗೂ ಪರಸ್ಪರ ಪ್ರೀತಿ, ಗೌರವ, ನಂಬಿಕೆಯ ಸಾಮರಸ್ಯದ ಬದುಕನ್ನು ನಡೆಸುವುದಕ್ಕೆ ಬದ್ಧರಾಗಿದ್ದೇವೆ. ನಮ್ಮಿಬ್ಬರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಅಧೀನರಲ್ಲ, ಪರಸ್ಪರ ಆಸರೆಯಾಗಿ ನಿಷ್ಠ ಸಂಗಾತಿಗಳಾಗಿ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಬದುಕುತ್ತೇವೆ. ನಮ್ಮೆಲ್ಲ ಮಾನಸಿಕ ಸಂಕೋಲೆ, ದಾಸ್ಯಗಳಿಂದ, ಮೂಢನಂಬಿಕೆಗಳಿಂದ, ಸಂಕುಚಿತ ಜಾತಿಗಳಿಂದ ವಿಮುಕ್ತರಾಗಿ ನಮ್ಮಿಬ್ಬರ ಕುಟುಂಬಗಳನ್ನು, ಸುತ್ತಲಿನ ಜಗತ್ತನ್ನು ಪ್ರೀತಿ ಮತ್ತು ಗೌರವದಿಂದ ಕಾಣುತ್ತೇವೆಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಕುಟುಂಬದ ಹಿರಿಯರು ಸಹಿ ಮಾಡ್ತಾರೆ.
ವಿಶ್ವ ಸಮಾನತೆಯನ್ನು ಬೋಧಿಸುವಂತಹ ಸಾಲುಗಳು. ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಮನಸ್ಸಃ ಚಿತ್ತಮೇಷಾಂ ಸಮಾನಿಮ ಅಕುತಿತ್ ಸಮಾನ ಹೃದಯಾನಿ ವಹ ಸಮಾನ ವಸ್ತುವ ಮನೋ ಯಥಾ ವಸ್ತು ಸಹಾಸತಿ. ಋಗ್ವೇದದ ಈ ಸಾಲು ಸಮಾನವಾಗಲಿ ನಮ್ಮೆಲ್ಲರ ಪ್ರಾರ್ಥನೆ, ಸಮಾನವಾಗಿರಲಿ ನಮ್ಮೆಲ್ಲರ ಧ್ಯೇಯ, ಸಮಾನವಾಗಲಿ ನಮ್ಮೆಲ್ಲರ ಉದ್ದೇಶ, ಸಮಾನವಾಗಲಿ ಎಲ್ಲರ ಕೆಲಸ ಕಾರ್ಯಗಳು, ಸಮಾನವಾಗಲಿ ನಮ್ಮೆಲ್ಲರ ಆಶೋತ್ತರಗಳು, ಒಂದೇ ಆಗಲಿ ನಿಮ್ಮ ಹೃದಯ, ಒಂದೇ ಆಗಲಿ ನಿಮ್ಮ ಗುರಿ ಗತಿ, ಮತ್ತೆ ಅದೆಲ್ಲವೂ ಪೂರ್ಣವಾಗಲಿ ನಿಮ್ಮ ಈ ಶುಭ ದೈತ್ಯ. ನಮಸ್ಕಾರ.